ಎಲ್ರಿಗೂ ನಮಸ್ತೆ. ಒಂದು ಉಮಾಂಗ್ ಆಪ್ ಅಂತ ಇದೆ, ಓಕೆನಾ. UMANG ಇದು ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ಸ್ ಆಫ್ ನ್ಯೂ ಏಜ್ ಗವರ್ನೆನ್ಸ್ ಅಂತ ಹೇಳ್ತಾರೆ, ಓಕೆನಾ. ಇದು ಒಂದು ಆಪ್ ಅಲ್ಲಿ ನಿಮಗೆ ಮೆನಿ ಸರ್ವಿಸಸ್ ಅಂದ್ರೆ ತುಂಬಾ ಸರ್ವಿಸಸ್ ಅವೈಲೇಬಲ್ ಇದೆ. ಅಂದ್ರೆ ಆಕ್ಸೆಸ್ ಥೌಸಂಡ್ಸ್ ಆಫ್ ಪ್ಲಸ್ ಗವರ್ಮೆಂಟ್ ಸರ್ವಿಸ್ ಅಂತಾನೆ ಹೇಳ್ಬೋದು. ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಅಥವಾ ಲೋಕಲ್ ಬಾಡೀಸ್ ಆಗಿರ್ಬೋದು, ಓಕೆನಾ. ಇನ್ ಒನ್ ಪ್ಲೇಸ್ ಲೈಕ್ ಪ್ಯಾನ್, ಆಧಾರ್, PF ರಿಲೇಟೆಡ್, ಡಿಜಿ ಲಾಕರ್, ಪಾಸ್ಪೋರ್ಟ್ ಎಕ್ಸೆಟ್ರಾ. ಈ ರೀತಿ ಇದು 24/7 ಅವೈಲೇಬಲ್ ಇರುತ್ತೆ. ಮತ್ತೆ ಸಪೋರ್ಟ್ಸ್ ಮಲ್ಟಿಪಲ್ ಲ್ಯಾಂಗ್ವೇಜ್, ಅಂದ್ರೆ ಅವೈಲೇಬಲ್ ಸೆವೆರಲ್ ಇಂಡಿಯನ್ ಲ್ಯಾಂಗ್ವೇಜ್. ಇದು ಈಸಿಯಾಗಿ ನಾವು ಯೂಸ್ ಮಾಡಬಹುದು. ಮತ್ತೆ ಸಿಂಪಲ್ ಮತ್ತು ಹಾಗೂ ಸೆಕ್ಯೂರ್ ಕೂಡ ಆಗಿದೆ, ಓಕೆನಾ. ಸೊ ಹಾಗಾಗಿ ಇದು ಅವೈಲೇಬಲ್ ಆನ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ನೀವು ಆಂಡ್ರಾಯ್ಡ್, iOS ಮತ್ತೆ ವೆಬ್ ಬ್ರೌಸರ್ ಅಲ್ಲೂ ಕೂಡ ನೀವು ಇದನ್ನ ಲಾಗಿನ್ ಆಗಬಹುದು. ಥ್ರೂ ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಇದಕ್ಕೆ ಲಾಗಿನ್ ಆಗಬೇಕು. ನೀವು ಇದರಲ್ಲಿ ಈಸಿಯಾಗಿ PF ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು, ಪಾಸ್ಬುಕ್ ನ ಚೆಕ್ ಮಾಡಬಹುದು, ಅಮೌಂಟ್ ವಿತ್ಡ್ರಾ ಕೂಡ ಮಾಡ್ಕೋಬಹುದು. ಪಾಪ್ಯುಲರ್ ಸರ್ವಿಸ್ ಅಂದ್ರೆ ಲೈಕ್ EPF ಅಂದ್ರೆ PF ರಿಲೇಟೆಡ್, ಪ್ಯಾನ್, ಆಧಾರ್ ರಿಲೇಟೆಡ್ ಆಗಿದೆ. ಇದು ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಮೇನ್ ಬಂದು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಏನಿದೆ, EPFO ಏನಿದೆ, ಅದರಲ್ಲಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡಬಹುದು, ಪಾಸ್ಬುಕ್ ನ ವ್ಯೂ ಮಾಡಬಹುದು, ಮತ್ತೆ ಫೈಲ್ ಕ್ಲೈಮ್ಸ್ ಮತ್ತೆ ಟ್ರ್ಯಾಕ್ ಸ್ಟೇಟಸ್. ಸೊ ನೀವು PF ನ ಕ್ಲೈಮ್ ಮಾಡ್ಕೋಬಹುದು ಇಲ್ಲಿ ಈಸಿಯಾಗಿ. ಸೊ ನೀವು PF ಪೋರ್ಟಲ್ ಲಾಗಿನ್ ಆಗಿ ನೀವು ಕ್ಲೈಮ್ ಮಾಡ್ಕೊಳ್ಳೋದಕ್ಕಿಂತ ಈಸಿಯಾಗಿ ನೀವು ಇಲ್ಲಿ PF ನ ಕ್ಲೈಮ್ ಮಾಡ್ಕೋಬಹುದು. ನಾನು ಇದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಗೆ ಕ್ಲೈಮ್ ಮಾಡ್ಕೋಬೇಕು ಮತ್ತೆ ಹೇಗೆ ಪಾಸ್ಬುಕ್ ನ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇನ್ನು ಪ್ಯಾನ್ ಸರ್ವಿಸಸ್ NSDL ಏನಿದೆ, ಅಪ್ಲೈ ನ್ಯೂ ಪ್ಯಾನ್ ಕಾರ್ಡ್ ನ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಮತ್ತೆ ಆ ಸ್ಟೇಟಸ್ ನ ಅಪ್ಲಿಕೇಶನ್ ಸ್ಟೇಟಸ್ ನ ನೀವು ಟ್ರ್ಯಾಕ್ ಕೂಡ ಮಾಡಬಹುದು. ಇನ್ನು ಆಧಾರ್ ಸರ್ವಿಸ್ ಇದೆ, ಇಲ್ಲಿ ವೆರಿಫೈ ಆಧಾರ್ ಮಾಡಬಹುದು, ಅಪ್ಡೇಟ್ ಆಧಾರ್ ಅಡ್ರೆಸ್ ನ ಅಪ್ಡೇಟ್ ಮಾಡಬಹುದು, ಮತ್ತೆ ಈ ಆಧಾರ್ ನ ನೀವು ಇಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಡಿಜಿ ಲಾಕರ್, ಇಲ್ಲಿ ನೀವು ಸ್ಟೋರ್ ಅಂಡ್ ಆಕ್ಸೆಸ್ ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, RC ಕಾರ್ಡ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈ ರೀತಿ ಅನೇಕ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಇಲ್ಲಿ ಡಿಜಿಟಲ್ ಲಾಕರ್ ಅಲ್ಲಿ ನೀವು ಸೇವ್ ಮಾಡಿ ಇದನ್ನ ಡಿಜಿ ಲಾಕರ್ ಅಂತ ಹೇಳ್ತಾರೆ. ನೀವು ಇಲ್ಲಿ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಇನ್ನು ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ ಕೂಡ ಇದೆ. ಇಲ್ಲಿ ನಿಮಗೆ ಫೈಲ್ ಅಂಡ್ ಚೆಕ್ ಸ್ಟೇಟಸ್ ಆಫ್ ITR ರಿಟರ್ನ್ಸ್ ಕೂಡ ಮಾಡಬಹುದು. ಮತ್ತೆ ಪ್ಯಾನ್ ಆಧಾರ್ನ ಲಿಂಕ್ ಕೂಡ ಇಲ್ಲಿ ಮಾಡಬಹುದು. ಇನ್ನು ಪಾಸ್ಪೋರ್ಟ್ ಸೇವಾ, ಓಕೆನಾ. ನೀವು ಪಾಸ್ಪೋರ್ಟ್ ನ ಇಲ್ಲಿ ಅಪ್ಲೈ ಮಾಡಬಹುದು. ಹಾಗೆ ಆ ಅಪ್ಲಿಕೇಶನ್ ಸ್ಟೇಟಸ್ ನೀವು ಟ್ರ್ಯಾಕ್ ಕೂಡ ಮಾಡಬಹುದು. ಹಾಗೆ ಅನೇಕ ಅಂದ್ರೆ ಈಗ ಪ್ರಧಾನ ಮಂತ್ರಿ ಕುಶಲ್ ವಿಕಾಸ್ ಯೋಜನೆ ಏನಿದೆ, ನೀವು ಇಲ್ಲಿ ಈಸಿಯಾಗಿ ಚೆಕ್ ಮಾಡಬಹುದು. ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ಆಗಿರ್ಬೋದು, ಅಥವಾ ನೀವೇನಾದ್ರೂ ಟ್ರೈನಿಂಗ್ ರಿಜಿಸ್ಟರ್ ಆಗಬೇಕು ಅಂದ್ರೆ ಇಲ್ಲಿ ನೀವು ರಿಜಿಸ್ಟರ್ ಆಗಬಹುದು. ಹಾಗಾಗಿ ಈ ಪಾಠಶಾಲಾ ಅಂದ್ರೆ ಸ್ಟೂಡೆಂಟ್ ಮೆಟೀರಿಯಲ್ ಮತ್ತೆ ಬುಕ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಸ್ಟೇಟ್ ಗವರ್ಮೆಂಟ್ ಸರ್ವಿಸ್ ನೋಡೋದಾದ್ರೆ ನಿಮಗೆ ಕರ್ನಾಟಕ ಒನ್ ಅಥವಾ ಸೇವಾ ಸಿಂಧು, ಓಕೆನಾ, ಲೈಸೆನ್ಸ್ ಅಪ್ಲೈ ಮಾಡೋದಕ್ಕೆ, ಸರ್ಟಿಫಿಕೇಟ್ಗೆ, ಸೊ ಸಿಟಿಸನ್ ಸರ್ವಿಸ್, ಈ ತರ ಎಲ್ಲಾ ನಿಮಗೆ ಸರ್ವಿಸ್ಗಳು ಇಲ್ಲಿದೆ. ಇನ್ನು ಭೂಮಿ ಲ್ಯಾಂಡ್ ರೆಕಾರ್ಡ್ಸ್, ಕರ್ನಾಟಕ ಏನು ಲ್ಯಾಂಡ್ ರೆಕಾರ್ಡ್ಸ್ ಇದೆ, RTC ಅಂತ ಏನ್ ಹೇಳ್ತಾರೆ, ಅದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತೆ ರೇಷನ್ ಕಾರ್ಡ್, ಚೆಕ್ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂಡ್ ಎಂಟೈಲ್ಮೆಂಟ್ ಅಂತ ಹೇಳ್ತಾರೆ, ಓಕೆನಾ. ಸೊ ನಿಮಗೆ ಕಂಪ್ಲೀಟ್ ರೇಷನ್ ಕಾರ್ಡ್ ಡೀಟೇಲ್ಸ್ ಕೂಡ ಇಲ್ಲೇ ನೀವು ಚೆಕ್ ಮಾಡಬಹುದು. ಹಾಗೆ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್ ಬೋರ್ಡ್ಸ್ ನಿಮಗೆ ಇಲ್ಲಿ ಆಕ್ಸೆಸ್ ಇರುತ್ತೆ. ಅಂದ್ರೆ ಪೇ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ವಾಟರ್ ಬಿಲ್ ನ ನೀವು ಆನ್ಲೈನ್ ಅಲ್ಲಿ ಅಂದ್ರೆ ಉಮಾಂಗ್ ಅಪ್ಲಿಕೇಶನ್ ಮುಖಾಂತರ ನೀವು ಪೇಮೆಂಟ್ ಮಾಡಬಹುದು. ಹಾಗೆ RTO ರಿಲೇಟೆಡ್ ಚೆಕ್ ವೆಹಿಕಲ್ ಡೀಟೇಲ್ಸ್, ಅಪ್ಲೈ ಲೈಸೆನ್ಸ್ ಫಾರ್ ರಿನಿವಲ್, ಈ ರೀತಿ ಅನೇಕ ಒಂದು ಸೌಲಭ್ಯಗಳು ಈ ಆಪ್ ಅಲ್ಲಿ ನಿಮಗೆ ಸಿಗುತ್ತೆ. ಇದು ಸೆಕ್ಯೂರ್ ಮತ್ತೆ ಸೇಫ್ ಆಗಿ ಕೂಡ ಇದೆ. ಹಾಗೆ ಪೇಮೆಂಟ್ ಅಂಡ್ ಯುಟಿಲಿಟಿ ಸರ್ವಿಸ್ ನೋಡೋದಾದ್ರೆ ನೀವು ಗ್ಯಾಸ್ ಬಿಲ್ ನ ಪೇಮೆಂಟ್ ಮಾಡಬಹುದು, ಎಲೆಕ್ಟ್ರಿಸಿಟಿ ಬಿಲ್ ನ ಪೇಮೆಂಟ್ ಮಾಡಬಹುದು, ವಾಟರ್ ಬಿಲ್ ನ ಪೇಮೆಂಟ್ ಮಾಡಬಹುದು, ಮೊಬೈಲ್ ರೀಚಾರ್ಜ್ ಮಾಡಬಹುದು, DTH ರಿಲೇಟೆಡ್ ರೀಚಾರ್ಜ್ ಮಾಡಬಹುದು, ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಚಲನ್ ಕೂಡ ಡೌನ್ಲೋಡ್ ಮಾಡಬಹುದು. ಈ ರೀತಿ ಅನೇಕ ಒಂದು ಸರ್ವಿಸ್ ಇದೆ. ಮೈನ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ಆಧಾರ್ ಮತ್ತೆ PF ಕ್ಲೈಮ್ ಮಾಡೋದು ಅಥವಾ PF ಪಾಸ್ಬುಕ್ ನ ನೀವು ಚೆಕ್ ಮಾಡೋದು ಈಸಿಯಾಗಿ ನೀವು ಇಲ್ಲಿ ಚೆಕ್ ಮಾಡಬಹುದು, ಓಕೆನಾ. ಸೊ ಇನ್ನು ಸೇವಾ ಸಿಂಧು ನೋಡೋದಾದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ವೆಹಿಕಲ್ ರಿಲೇಟೆಡ್, ಲೇಬರ್ ವೆಲ್ಫೇರ್ ಬೋರ್ಡ್ ಸರ್ವಿಸ್, ಈ ತರ ಅನೇಕ ಒಂದು ರೆಕಾರ್ಡ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ, ಓಕೆನಾ. ಈ ಅಪ್ಲಿಕೇಶನ್ ಇಷ್ಟು ಸರ್ವಿಸ್ ನ ಒಳಗೊಂಡಿದೆ. ಇದು ಕಂಪ್ಲೀಟ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಆಗಿದೆ, ಓಕೆನಾ. ಈ ರೀತಿ ಒಂದು ಅನೇಕ ಫೆಸಿಲಿಟಿ ಇರೋ ಅಪ್ಲಿಕೇಶನ್ ಇದಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.